ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಬನಾನಾ ಫ್ಲವರ್ ಬೆಳೆಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಮೊದಲಿಗೆ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನೋಡಿ, ಬನಾನಾ ಹೂವು ತೊಗೊಂಡಿದ್ದೀನಿ. ಹೂವನ್ನು ಈ ಪಾರ್ಟನ್ನು ಹೀಗೆ ಬಿಡಿಸ್ಕೋಬೇಕಾಗತ್ತೆ. ಒಂದೊಂದೇ ಪಾರ್ಟನ್ನು ಬಿಡಿಸ್ಕೊಂಡು ಅಲ್ಲಿ ಕೆಳಗಡೆ ಹೂವು ಬರುತ್ತೆ. ಆ ಹೂವನ್ನು ಸಮೇತ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಆ ಹೂವಿನಲ್ಲಿ ಕುಸುಮ ಅಂತ ಹೇಳಿ ಒಂದು ಕುಸುಮದ ಥರ ಉದ್ದ ಒಂದು ಪಾರ್ಟ್ ಬರುತ್ತೆ. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಬೇಗ ಬೇಯಲ್ಲ ಅನಿಸುತ್ತೆ. ಹಾಗಾಗಿ ಅದನ್ನು ಕೀಳ್ತಾರೆ. ನೋಡಿ, ಇದನ್ನು ಕೀಳ್ತಾ ಇದ್ದೀನಿ. ಈ ಪಾರ್ಟ್ ಮತ್ತು ಉದ್ದ ಏನಿರುತ್ತಲ್ಲ ಆ ಪಾರ್ಟ್ ಮತ್ತು ಕೆಳಗೊಂದು ದಪ್ಪ ಇರುತ್ತೆ, ಕೆಳಗಿನ ಭಾಗ, ಅದನ್ನು ಸ್ವಲ್ಪ ಕಿತ್ಕೋಬೇಕಾಗತ್ತೆ. ಎಲ್ಲ ಹೂವನ್ನು ಇದೇ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡಿಕೊಂಡು ಹೂವನ್ನು ನಾವು ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಒಂದರಲ್ಲಿ 2 ಪಾರ್ಟಾಗಿ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಅಷ್ಟನ್ನು ನಾನು ಕ್ಲೀನ್ ಮಾಡಿಕೊಂಡು ಹೂವಿನ ಭಾಗವನ್ನು ಒಂದೊಂದೇ ಪಾರ್ಟಾಗಿ ಅಷ್ಟು ತೆಗೆದು ಮಧ್ಯೆ ಒಂದು ಭಾಗ ಬರುತ್ತೆ, ಅದು ಸ್ವಲ್ಪ ಸ್ಮೂತಾಗಿರುತ್ತೆ, ಹಾರ್ಡ್ ಇರಲ್ಲ. ನೋಡಿ, ಈ ರೀತಿ ಅಷ್ಟು ಬಿಡಿಸ್ಕೊಂಡು ಈ ಮಧ್ಯೆ ಭಾಗವನ್ನು ನಾನು ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡು ಅಷ್ಟು ಒಂದು ಪಾತ್ರೆ ನೀರು ಹಾಕ್ಕೊಂಡು ಹೆಚ್ಚಿದ್ದನ್ನೆಲ್ಲ ಈ ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪಾತ್ರೆಯಲ್ಲಿ ಕ್ಲೀನ್ ಮಾಡಿಕೊಂಡ ಬನಾನಾ ಹೂವನ್ನು ಕ್ಲೀನ್ ಮಾಡಿ ಮತ್ತು ಹೆಚ್ಚಿಟ್ಕೊಂಡ ಬನಾನಾ ಹೂವನ್ನು ನೀರು ಹಾಕಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಇವಾಗ ಇದನ್ನು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಬೇಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಮಡಿಕೆ ಇಟ್ಟಿದ್ದೀನಿ. ಅದಕ್ಕೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 4 ಮೆಣಸಿಕಾಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಹೆಸರು ಕರಿಬೇವು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ, ಅದನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುರಿದಿರೋ ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು, ಹೂವನ್ನು ಹಾಕ್ಬಿಟ್ಟು, ಬನಾನಾ ಹೂವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಬನಾನಾ ಹೂ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬ ಕಡಿಮೆ ಟೈಮಲ್ಲಿ ಟೇಸ್ಟಿಯಾದ ಪಲ್ಯನ ಮಾಡ್ಕೋಬೋದು. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಹೆಲ್ತಿಗೆ ತುಂಬ ಒಳ್ಳೆಯದು. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಪಲ್ಯನ ಮಾಡ್ಕೋಬೋದು. ಒಂದು ಸರಿ ನೋಡಿಕೊಂಡ್ರೆ ಹೂವನ್ನು ಕ್ಲೀನ್ ಮಾಡೋದು ಮತ್ತು ಪಲ್ಯ ಮಾಡೋದು ಒಂದು ಸರಿ ನೋಡಿಬಿಟ್ರೆ ಮತ್ತೆ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.